I am Dr. S.M. Raju, inventor of Miracle Drinks and New Ayurveda. Today, I am telling you, even I am also not believing after seeing the reports before and after. This is basically on pancreatitis. In the world, there is no any solution for curing pancreatitis, either in allopathy or in Ayurveda or in Unani or in homeopathy. And now I had the good opportunity to treat one baby. Her name is Kumari Rishika. They came to us in beginning of November. That time, as per the report dated 31st 10th 2023, the impression is bulky pancreas with minimal ascites, features likely suggestive of acute pancreatitis, no other significant abnormality detected. It was written in the report. And now, after taking almost 1 month 20 days, is it? Yes. 1 month 20 days, that is as per the report dated 21st 12 2023, it says that no significant abnormality detected. And now, before shooting this testimony, I had a talk with the baby is in front of me, that what are all the changes you have seen. She said that the stomach pain has totally wiped out, but she could not able to tell that in how many days it has been wiped out. But father has told that in 2 days it has been wiped out. So now in Kannada, I will ask the question to baby and baby will answer. ರಿಷಿಕಾ, ನಿನ್ನ ಹೆಸರು ತುಂಬ ಚೆನ್ನಾಗಿದೆ, ರಿಷಿಕಾ ಅಂತ, ಭಾರಿ ಚೆನ್ನಾಗಿದೆ. ನಿನಗೆ ಹೊಟ್ಟೆ ನೋವು ಹೆಂಗೋಯ್ತಮ್ಮ? ಮೊದಲಿತ್ತ ಹೊಟ್ಟೆ ನೋವು? ಮೊದಲು ಬಂದಿತ್ತು. ಆಮೇಲೆ ನಮ್ಮ ಔಷಧಿ ತಗೊಂಡ್ಮೇಲೆ ಎಷ್ಟು ದಿನದಲ್ಲಿ ಹೊಟ್ಟೆ ನೋವು ಹೋಯ್ತು? ಇಮಿಡಿಯೇಟ್ಲಿ ಹೋಯ್ತು. ನೀವೇ ಹೇಳಿ ಮಗುಗೆ. ಆಕ್ಚುಲಾಗಿ ಮೆಡಿಸಿನ್ ತಗೊಂಡು 2 days ಇಂದ ಮಗುಗೆ ಹೊಟ್ಟೆ ನೋವು ಅನ್ನೋದೇ ಇಲ್ಲ ಸರ್. ಆಮೇಲೆ ಮೊದ್ಲು ಹೆಂಗಿತ್ತು ಪ್ರಾಬ್ಲಮ್? ಮೊದ್ಲಂದ್ರೆ ಎವ್ರಿ ಮಾರ್ನಿಂಗ್ ಅವಳು ಎದ್ದ ತಕ್ಷಣ ಏನೇ ಕೊಡ್ಲಿ ಅವಳಿಗೆ ಹೊಟ್ಟೆ ನೋವು ಬರ್ತಿತ್ತು ಮತ್ತೆ ವಾಮಿಟ್ ಆಗ್ಬಿಡ್ತಿತ್ತು. ಸೊ ಶಿ ವಾಸ್ ಹ್ಯಾವಿಂಗ್ ದೀಸ್ ಸಿಂಪ್ಟಮ್ಸ್ ಫ್ರಮ್ ಪಾಸ್ಟ್ 6 months. ಬಟ್ ದ ಟ್ರಾವೆಲ್ ಇಂಟರ್ಮೀಡಿಯೇಟ್ ಬಂದು ಜಸ್ಟ್ ಒಂದು 3 months ಒನ್ಸ್ ಅಥವಾ 2 months ಒನ್ಸ್ ಅಥವಾ 1 month ಒಂದು ಆ ಥರ ಬರ್ತಾ ಇತ್ತು. ಸೊ ಫ್ರೀಕ್ವೆನ್ಸಿ. ಸೊ ದೆನ್ ಅವ್ರನ್ನ ಕರ್ಕೊಂಡು ಮೊದಲು ಒಂದು ಹಾಸ್ಪಿಟಲ್ ತೋರಿಸಿದ್ವಿ. ಅವ್ರು ಏನಿಲ್ಲ ಅಂತ ಸಿರಪ್ ಕೊಟ್ಟರು. ನಾವು ಅದು ಬಂದಾಗೆಲ್ಲ ಕೊಡ್ತಿದ್ವಿ. ಸೊ ರೀಸೆಂಟ್ಲಿ ಒಂದು 2 months ಎಗೋ ಅವಳಿಗೆ ಏನಾಯ್ತಂದ್ರೆ ತುಂಬಾ ಜಾಸ್ತಿ ಬಂತು ಹೊಟ್ಟೆ ನೋವು ಜಾಸ್ತಿ. ಅಕ್ಯೂಟ್ ಪೇನ್ ಅಂದ್ರೆ ತುಂಬಾ. ಸೊ ಶಿ ವಾಸ್ ಕ್ರೈಯಿಂಗ್, ಲಿಟ್ರಲಿ ಕ್ರೈಯಿಂಗ್. ಸೊ ನಾವೇನ್ ಮಾಡಿದ್ವಿ, ಸರಿ ಮತ್ತೆ ಅದೇ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಈ ಟಾನಿಕ್ ಕೊಟ್ರು, ಅದು ಕಮ್ಮಿ ಆಗ್ತಿಲ್ಲ ಅಂತ ಹೇಳಿದಾಗ ಅವ್ರು ಟೆಸ್ಟ್ ಮಾಡಿದ್ರು. ಟೆಸ್ಟ್ ಮಾಡಿಬಿಟ್ಟು ಪ್ಯಾನ್ಕ್ರಿಯಾಟಿಸ್ ಇದು ಪ್ಯಾನ್ಕ್ರಿಯಾಸ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ನಾವು ಮೆಡಿಸಿನ್ ಕೊಡ್ತೀವಿ ಅಂತ ಹೇಳಿ ಮೆಡಿಸಿನ್ ಕೊಡ್ತಿದ್ರು. ಅವ್ರು ಡ್ರಿಪ್ಸ್ ಹಾಕಿ ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಎಲ್ಲ ಹಾಕ್ತಿದ್ರು, ಅದು ಕಮ್ಮಿನೇ ಆಗ್ತಿರ್ಲಿಲ್ಲ. ಸೊ ದೆನ್ ವಿ ಅವರ್ ಸೆಲ್ಫ್ ನಾವು ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬೆಂಗಳೂರಲ್ಲಿ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಅಲ್ಲಿ 1 ವಾರ 1 week ಅಲ್ಲೇ ಕಂಪ್ಲೀಟ್ ಆಗಿ ನಾವು ಟ್ರೀಟ್ಮೆಂಟ್ ತಗೊಂಡ್ವಿ. ಅಲ್ಲಿ ಆಂಟಿಬಯೋಟಿಕ್ಸ್ ಕೊಟ್ಟಿದ್ರು. ಬಟ್ ರೂಟ್ ಕಾಸ್ ಅವರು ನಮ್ಗೆ ಹೇಳಿದ್ರು. ಸೊ ನಾವು ಕೇಳಕ್ ಹೋಗಿಲ್ಲ. ಸೊ ಕ್ಲಿಯರ್ ಆಯ್ತು ಅನ್ಕೊಂಡು ಬಂದ್ವಿ. ಮನೆಗೆ ಬಂದು ಅಗೇನ್ 3-4 days ಅಗೇನ್ ಇಟ್ ರಿಗೇನ್ ಬ್ಯಾಕ್. ಸೊ ಏನೋ ಆಂಟಿಬಯೋಟಿಕ್ಸ್ ಕೊಟ್ಟಿದ್ರಲ್ಲ ಮೈಯಲ್ಲಿ, ಅದೆಲ್ಲ ಕಮ್ಮಿ ಆಗ್ತಿದ್ದಂಗೆ ಅಗೇನ್ ಇಟ್ ರಿಗೇನ್ಡ್ ಮತ್ತೆ ಅವ್ರಿಗೆ ಪೇನ್ ಎಸ್ ಅಗೇನ್ ಬರ್ತಾ ಇತ್ತು. ನಾವೇನ್ ಮಾಡಿದ್ವಿ, ಅಲ್ಲಿಂದ ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋದ್ವಿ. ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋದಾಗ ಸೊ ಶಿ ಲಿಟರಲಿ ಸೆಡ್ ನೋ ಸೊ ದಿಸ್ ಈಸ್ ಆಲ್ರೆಡಿ ಬೀನ್ ಓವರ್, ಲೈಕ್ ಸೊ ಐ ಕೆನಾಟ್ ಗಿವ್ ಯು ಗ್ಯಾರಂಟಿ. ಸೊ ಐ ವಿಲ್ ಗಿವ್ ಯು ಮೆಡಿಸಿನ್ಸ್ ಬಟ್ ಐ ಕೆನಾಟ್ ಗಿವ್ ಯು ಗ್ಯಾರಂಟಿ ಆ ಥರ ಹೇಳ್ಬಿಟ್ರು. ದೆನ್ ಅವ್ರು ನನಗೆ ದಾರಿಯಿಂದ ದಿಕ್ಕೆ ತೋರಿಸ್ತಿರಲಿಲ್ಲ. ನಾನು ಯಾವ ಡಾಕ್ಟರ್ ತೋರಿಸ್ಬೇಕು, ಯಾರು ಹೋಗ್ಬೇಕು ಹೇಳ್ಬಿಟ್ಟು ನನಗೆ ತುಂಬಾ ತಲೆ ಕೆಟ್ಟೋಗಿತ್ತು. ಆ ಕಡೆ ಒಂದು ಕಡೆ ಆಫೀಸ್ಗೆ ರಜಾ ಹಾಕಿ ಆಲ್ರೆಡಿ 1 month ಇಂದ ನನಗೆ ಆ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟಿದ್ದೆ. ತುಂಬ ಲಿಟ್ರಲ್ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದ್ದೆ ನನಗೆ. ಆಮೇಲೆ ನಿಮ್ಮಿಂದ ಒಬ್ಬರು ಮೆಡಿಸಿನ್ ತಗೊಳ್ತಿದ್ದ, ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಿದ್ದವರು ಒಬ್ಬರನ್ನ ಭೇಟಿ ಮಾಡಿದೆ. ಸೊ ಅವರು ನಿಮ್ಮ ಹೆಸರು ಹೇಳಿ ನಿಮ್ಮ ಹತ್ರ ಹೋಗಿ ಸಾಲ್ವ್ ಆಗುತ್ತೆ ಅಂತಂದರು.
ಸೊ ನಾನು ಬೇರೆ ಏನು ಯೋಚನೆ ಮಾಡಲ್ಲ. ಸೆಕೆಂಡ್ ಡೇ ನೆಕ್ಸ್ಟ್ ಡೇ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದೆ, ಇಲ್ಲಿಗೆ ಬಂದೆ, ನೀವೇ ಸಿಕ್ಕಿದ್ರಿ ನನ್ನ ದೇವ್ರ ಹತ್ರ. ಸೊ ಬಂದೆ, ನಿಮ್ಗೆ 30 seconds ಅಷ್ಟೇ ನಿಮ್ಮ ಹತ್ರ ಮಾತಾಡಿರೋದು. ನಂಗೆ ಐ ಗಾಟ್ ಎ ಕಾನ್ಫಿಡೆನ್ಸ್ ಲೈಕ್ ಟುಮಾರೋ ಐ ಕ್ಯಾನ್ ಗೋ ಟು ಆಫೀಸ್. ಸೊ ಆ ಕಾನ್ಫಿಡೆನ್ಸ್ ಬಂತು. ನಾನು ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ವಿ. ಮೆಡಿಸಿನ್ಸ್ ನೀವು ಹೇಳ್ದಂಗೆ ಪ್ರಿಸ್ಕ್ರೈಬ್ ಏನು ಮಾಡಿದ್ರೆ ಅದೇ ಥರ ತೊಗೊಂಡ್ವಿ. ಜಸ್ಟ್ 2 days ಅಲ್ಲಿ. ಸೊ ಶಿ ಸ್ಟಾರ್ಟೆಡ್ ಸೇಯಿಂಗ್ ಐ ಡೋಂಟ್ ಹ್ಯಾವ್ ಎನಿ ಸ್ಟಮಕ್ ಪೇನ್. ಗ್ರೇಟ್. ಸೊ ಅಲ್ಲಿಂದ ನನಗೆ ಕನ್ಫರ್ಮ್ ಆಗೋಯ್ತು, ಓಕೆ ವಿತಿನ್ 15 or 1 month ಶಿ ವಿಲ್ ಬಿ ಆಲ್ ರೈಟ್. ಸೊ ನಂಗೆ ಆ ಕಾನ್ಫಿಡೆನ್ಸ್ ಆಗಲೇ ಬಂದ್ಬಿಟ್ಟು ಸೆಕೆಂಡ್ ಡೇಸಲ್ಲೇ. ಸೊ ಈಗ ನಿನ್ನೆ ಹೋಗಿ ನಾವು ರಿಪೋರ್ಟ್ ಚೆಕ್ ಮಾಡಿದ್ವಿ. ಸೊ ಅವ್ರು ಯಾರು ರಿಪೋರ್ಟ್ ಚೆಕ್ ಮಾಡಿದ್ರಲ್ಲ ಆ ಲ್ಯಾಬ್ರೇಟ್ರಿ ಅವರೇ ಅವರೇ ಶಾಕ್ ಆಗಿಬಿಟ್ರು. ಸೊ ನೀವೆಲ್ಲಿ ತಗೊಳ್ತಿದ್ದೀರಾ ಮೆಡಿಸಿನ್ಸ್ ಎಲ್ಲ, ಹೇಗಾಯಿತು, ಹೇಗೆ 1 ತಿಂಗಳಲ್ಲಿ ಇಷ್ಟೊಂದು ಡ್ರಾಸ್ಟಿಕ್ ಡಿಫ್ರೆನ್ಸ್, ಹೌ ಇಟ್ ಈಸ್ ಪಾಸಿಬಲ್ ಅಂತೇಳಿ ಅವರೇ ಮಿರಾಕಲ್ ಆಗುತ್ತೆ ಅವ್ರಿಗೆ. ಒಂಥರ ಶಾಕ್ ಆಗ್ಬಿಟ್ರು. ಸೊ ಆಮೇಲೆ ಹೇಳಿದ್ವಿ, ಇಲ್ಲ ಈ ಥರ ಮಿರಾಕಲ್ ಡ್ರಿಂಕ್ಸ್ ಅಂತ ಒಂದು ಬ್ಯಾಂಗ್ಳೂರಲ್ಲಿದೆ, ರಾಜು ಸರ್ ಅವರು ರಿಟೈರ್ಡ್ IAS ಆಫೀಸರ್, ಬಟ್ ಅವರೇ ಇನ್ವೆಂಟ್ ಮಾಡಿ ನ್ಯೂ ಆಯುರ್ವೇದಿಕ್ ಅಂತ ಹೇಳಿ ಕೊಡ್ತಿದ್ದಾರೆ. ಸೊ ಅಲ್ಲೋಗಿ ಟ್ರೀಟ್ಮೆಂಟ್ ತಗೋತಿದ್ವಿ ಅಂತ ಅವ್ರಿಗೆ ಹೇಳಿದಾಗ ಅವ್ರು ಖುಷಿ ಆದರು. ಅವ್ರಿಗೆ ಡಾಕ್ಟರ್ ಧರಣೀಶ್ ಅಂತ ಅವ್ರ ಹೆಸರು. ಗ್ರೇಟ್, ರಿಯಲಿ ಗ್ರೇಟ್. ಸೊ ನನಗೆ, ನನ್ನ ಫ್ಯಾಮಿಲಿಗೆ ಮತ್ತು ನನ್ನ ಮಗಳು ಎಸ್ಪೆಷಲಾಗಿ ನೀವು ದೇವರಾಗಿದ್ರಿ ಸರ್. ಸೊ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಅಪ್ಪ. ಏನೇ ಥ್ಯಾಂಕ್ಸ್ ಅಮ್ಮ, ವಂಡರ್ಫುಲ್. ಒಳ್ಳೆ ಇದು ಮಾಡಿದ್ದೀನಿ, ಚೆನ್ನಾಗ್ತೀಯ ನೀನು, ಇನ್ನೂ ಚೆನ್ನಾಗ್ತೀಯ. ಅರ್ಥ ಆಯ್ತಲ್ಲ, ನೀನು ವೀಕ್ನೆಸ್ ಎಲ್ಲ ಹೊರ್ಟೋಗ್ತದೆ. ಹೆಂಗೆ ಆಗ್ತೀಯ ಅಂತಂದರೆ ಅಷ್ಟು ಚೆನ್ನಾಗ್ತೀಯ. ಇದರಲ್ಲಿ ವರ್ಲ್ಡಲ್ಲಿ ಸೈನ್ಸೇ ಇಲ್ಲ ಇದಕ್ಕೆ. ನೋಡಿ ಈಗ ನಿಮ್ಮ ಅಪ್ಪ ಎಷ್ಟು ಖುಷಿಯಾಗೋಗ್ಬಿಟ್ರು. ವೆರಿ ಗುಡ್ ಅಮ್ಮ. ವೆರಿ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು.